Hello everyone, welcome to Sanmargaha classes. We are studying the LBA questions, solving the LBA questions of beauty. The first question from beauty is for each of the statement, four alternatives are given as the answers. ನಾಲ್ಕು ಆಲ್ಟರ್ನೇಟಿವ್ ನ ಕೊಟ್ಟಿದ್ದಾರೆ ಮಕ್ಕಳೇ ಆಯ್ಕೆಗಳನ್ನ ಓಕೆನಾ choose the best alternative which is right. Okay children, you have to choose the best alternative or you have to choose the correct answer. Okay, so each question will carry 1 mark. This is the 1 mark question. A, choose the correct suffix for underlined word. Suffix means, what is suffix children? Suffix is a group of word, a group of letter or letters you use after the word, okay, at the end of the word, which gives or changes the meaning of the word, that is called as suffix, okay. A letter or group of letters added to the end of the uh, okay, or a stem or a root, okay, to change its meaning or grammatical function. ವ್ಯಾಕರಣಾತ್ಮಕವಾಗಿ ಅಥವಾ ಅದರ ಅರ್ಥವನ್ನ ಬದಲಾಯಿಸೋದಕ್ಕೆ ಯೂಸ್ ಮಾಡುವಂತಹ ಒಂದು ಕೊನೆಯಲ್ಲಿ ಶಬ್ದದ ಕೊನೆಯಲ್ಲಿ ಯೂಸ್ ಮಾಡುವ ವರ್ಡ್ಗಳನ್ನ ಅಥವಾ ಲೆಟರ್ಗಳನ್ನ ಅಥವಾ ಗ್ರೂಪ್ ಆಫ್ ಲೆಟರ್ಸ್ ನ ನಾವೇನಂತ ಕರಿತೀವಿ ಸಫಿಕ್ಸ್ ಅಂತ ಕರಿತೀವಿ ಓಕೆನಾ ಸೊ ಹಿಯರ್ ದ ಕಾಮನ್ ಸಫಿಕ್ಸಸ್ ಯೂಸ್ಡ್ ಆರ್ ಹಿಯರ್ able AL, IC, okay, IVE, OUS, full, N, ISH, and LES, IBLE. Like that, you can use different suffixes for different words. Okay. ಬೇರೆ ಬೇರೆ ಶಬ್ದಗಳಿಗೆ ಮಕ್ಕಳೇ ಬೇರೆ ಬೇರೆ ಸಫಿಕ್ಸ್ ಅನ್ನ ಯೂಸ್ ಮಾಡ್ಬಿಟ್ಟು ಅದರ ಮೀನಿಂಗ್ ಅನ್ನ ಚೇಂಜ್ ಆಗತ್ತೆ ಅಥವಾ ಗ್ರಾಮ್ಯಾಟಿಕಲಿ ಅದರ ಫಂಕ್ಷನ್ ಚೇಂಜ್ ಆಗತ್ತೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಐಸಿ ಎಲ್ಲಿ ಯೂಸ್ ಮಾಡ್ತೀರಾ ನೀವು ಅಲ್ವಾ ಆ ಫೋನಿಕ್ ಅಲ್ವಾ ಐಸಿ ಅಂತ ಯೂಸ್ ಮಾಡಿದ್ರೆ ಅದು ಫೋನಿಕ್ ಆಗತ್ತೆ ಇಫ್ ಫೋನ್ ಅಂತ ಒಂದು ಶಬ್ದಕ್ಕೆ ಫೋನ್ ಅಂತಂದ್ರೆ ಏನು ಕೇಳಿಸ್ಕೊಳ್ಳುವಂಥದ್ದು ಫೋನಿಕ್ ಅಂತಂದ್ರೆ ಅದನ್ನ ಹೇಗೆ ಉಚ್ಚಾರ ಮಾಡ್ತೀವಿ ಅನ್ನುವಂಥದ್ದು ಈ ತರ ಮೀನಿಂಗ್ ವಿಲ್ ಚೇಂಜ್ ಬೈ ಆಡಿಂಗ್ ಸಫಿಕ್ಸ್ ಓಕೆ ರಿಲೈ ರಿಲಯಬಲ್ ಅಲ್ವಾ ಡಿಪೆಂಡೇಬಲ್ ಸೊ ಏಬಲ್ ಇಸ್ ದ ಸಫಿಕ್ಸ್ ಹಿಯರ್ ಏಬಲ್ ಅನ್ನೋದು ಸಫಿಕ್ಸ್ ಅಲ್ವಾ ಮಕ್ಕಳೇ ಅದೇ ರೀತಿಯಾಗಿ ಇಲ್ಲಿ ಸನ್ಸೆಟ್ ಈಸ್ ಅ ಬ್ಯೂಟಿ ಡ್ಯಾಶ್ ಸೈಟ್ ಅಂತ ಕೊಟ್ಟಿದ್ದಾರೆ ಸೊ ಈ ಬ್ಯೂಟಿ ಅನ್ನೋದಕ್ಕೆ ನೀವು ಸಫಿಕ್ಸ್ ಅನ್ನ ಆಡ್ ಮಾಡಬೇಕು ಯು ಹ್ಯಾವ್ ಟು ಆಡ್ ದ ಪ್ರಾಪರ್ ಸಫಿಕ್ಸ್ ಟು ದ ವರ್ಡ್ ಬ್ಯೂಟಿ BEAUTI ಓಕೆ ಸೊ ವಿಲ್ ಸಿ ದ ಆಪ್ಷನ್ಸ್ A, option A, FUL, full. Option B, IVE. Option C, ISH. Option D, TION. So TION option D ಅಂದ್ರೆ ಏನು ಮಕ್ಕಳೇ ಶನ್ ಡಿಫ್ರೆನ್ಶಿಯೇಷನ್ ಓಕೆ ಅಲ್ವಾ ISH ಇಶ್ ಅನ್ನೋದನ್ನ ಯೂಸ್ ಮಾಡ್ತೀವಿ ಈಗ ಬ್ಯೂಟಿಶ್ ಅಂತ ಹೇಳೋದಿಲ್ಲ ಅಲ್ವಾ ಮಕ್ಕಳೇ ಸೊ ಅದೇ ರೀತಿ IVE ಇಫ್ ಓಕೆನಾ ಸೊ ಬ್ಯೂಟಿವ್ ಅಂತ ಹೇಳ್ತೀವ ಇಲ್ಲ ವಿ ಕ್ಯಾನಾಟ್ ಸೇ ದ ವರ್ಡ್ ಬ್ಯೂಟಿಗೆ ಸಫಿಕ್ಸ್ ಅನ್ನ IVE ಆಡ್ ಮಾಡೋದಕ್ಕೆ ಆಗೋದಿಲ್ಲ ಯು ಕ್ಯಾನಾಟ್ ಆಡ್ ISH ಆಲ್ಸೋ ಬ್ಯೂಟಿಶ್ ಅಂತ ವರ್ಡ್ ಇಲ್ಲ ಓಕೆನಾ ನೆಕ್ಸ್ಟ್ TION ಬ್ಯೂಟಿಷನ್ ಅಂತ ಯೂಸ್ ಮಾಡೋದಿಲ್ಲ ಅಲ್ವಾ ಸೊ ಬ್ಯೂಟಿಷಿಯನ್ ಅಂತ ಇದೆ ಅದು ಬೇರೆ CIAN ಓಕೆ ಸೊ ಬ್ಯೂಟಿಷಿಯನ್ ಅಂತ ಹೇಳ್ತೀವಿ ಸೊ ದಿಸ್ TION ಕೆನಾಟ್ ಬಿ ಯೂಸ್ಡ್ ಹಿಯರ್ ಸೊ ದ ಸನ್ಸೆಟ್ ಈಸ್ ಅ ಬ್ಯೂಟಿಫುಲ್ ಇದು ಅಡ್ಜೆಕ್ಟಿವ್ ಮಕ್ಕಳೇ ಓಕೆನಾ ಸೊ ಸನ್ಸೆಟ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಸೊ ಅದು ತುಂಬಾ ಸುಂದರವಾಗಿದೆ ಅನ್ನೋದಕ್ಕೆ ನಾವು ಏನನ್ನ ಯೂಸ್ ಮಾಡ್ತೀವಿ ಮಕ್ಕಳೇ ವಿ ಕ್ಯಾನ್ ಸೇ ದಟ್ FUL can be added to this? Yes. Beautiful sunlight ಅಂತ ಹೇಳ್ತೀವಿ ಅಲ್ವಾ ಸೊ ಆಪ್ಷನ್ A FUL will be the correct suffix for this. Okay. So answer is option A FUL. Then how can you read this? The sunset is a beautiful sight. Beautiful sight. Okay.
ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಆಡ್ ದ ಸಫಿಕ್ಸಸ್. ಇಲ್ಲಿ ಕೊಟ್ಟಿರುವಂತಹ ಸಫಿಕ್ಸ್ ಅಲ್ಲಿ ನೀವು FUL ನ ಆಡ್ ಮಾಡಬಹುದು. ಬ್ಯೂಟಿಷ್ ಅಂತ ಹೇಳೋದಿಲ್ಲ, ಬ್ಯೂಟಿವ್ ಅಂತ ಹೇಳೋದಿಲ್ಲ, ಆ ನೆಕ್ಸ್ಟ್ ಬ್ಯೂಟಿಷನ್ ಅಂತ ಹೇಳೋದಿಲ್ಲ ಅಲ್ವಾ. ಸೊ ಬೇರೆ ಬೇರೆ ವರ್ಡ್ಗೆ ನೀವು ಮಕ್ಕಳೇ ಬೇರೆ ಬೇರೆ ಒಂದು ಸಫಿಕ್ಸ್ ಅನ್ನ ಆಡ್ ಮಾಡ್ಬೇಕಾಗತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದ ಸಫಿಕ್ಸ್. ಥ್ಯಾಂಕ್ ಯು.